ನಿರುಜಿ ಪಿಎಂ ಶ್ರೀ ಶಾಲೆಗೆ ಬಂತು ಸಂಕಷ್ಟ. ಪದೋನ್ನತಿ ಪಡೆದರೂ ಅಧಿಕಾರ ಸ್ವೀಕರಿಸದ ಶಿಕ್ಷಕಿ, ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಪದೇ ಪದೇ ಬಂದು ಕೈ ಹಾಕ್ತಾರಂತ ನಾವು ಏನು ಕೈ ಹಾಕಿದ್ವಿ? ಇಲ್ಲ ನಮ್ಮ ಕೈ ಹಾಕ್ಬಾರ್ದು, ಅನ್ನ ತಗೋಬಾರ್ದು, ಬೆನ್ನ ಬಂದು ಕೇಳ್ಬೋದು. ಎಸ್ ಬಿ ಮಾಡಿದ ಅದಕ್ಕೆ ಮತ್ತು ನಾವು ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರು ಹಿಂಗ ಮಾಡ್ತಾರಲ್ರಿ. ಏನ್ರಿ ಏನ್ ನಾವು ಮನುಷ್ಯರಲ್ರಿ ಸರ್, ಯಾಕೆ ಕಲಿಸ್ಕೊಳ್ಳೋದ? ಈಗ ಅಲ್ಲಿತನ ಎಸ್, ರಾಯಭಾಗ ತಾಲೂಕಿನ ನಿಲ್ಜಿ ಗ್ರಾಮದ ಪಿಎಂ ಶ್ರೀ ಶಾಲೆಯಲ್ಲಿ ಪ್ರಭುತ್ವದ ಕೊರತೆ. ಫೆಬ್ರವರಿ 15ರಂದು ಮುಖ್ಯೋಪಾಧ್ಯಾಯರಾಗಿ ಪದೋನ್ನತಿ ಪಡೆದ ಶಿಕ್ಷಕಿ ಪಿ ಮಾಲಾ ಜೂನ್ 15 ಕಳೆದರೂ ಅಧಿಕಾರ ಸ್ವೀಕರಿಸದೆ ನಿರ್ಲಕ್ಷ್ಯ. ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕಡತಗಳ ನಿರ್ವಹಣೆಯಲ್ಲಿ ಎಡವಟ್ಟು, ಸಿಬ್ಬಂದಿ ಹಾಗೂ ಪೋಷಕರೊಂದಿಗೆ ದುರ್ವರ್ತನೆ. ಬೇಜವಾಬ್ದಾರಿ ಶಿಕ್ಷಕಿಯನ್ನು ಕೂಡಲೇ ವರ್ಗಾಯಿಸುವಂತೆ ಶಾಲಾ ಸುಧಾರಣಾ ಸಮಿತಿ ಪಟ್ಟು. ಅಧಿಕಾರಿಗಳು ಎದುರು ಪ್ರಾಂಶುಪಾಲರ ಕೊಠಡಿಗೆ ಬೀಗ ಜಡಿದ ಪ್ರತಿಭಟನೆ. ಸ್ಥಳಕ್ಕೆ ಆಗಮಿಸಿದ ಬಿಆರ್ಪಿ ಬಸವರಾಜ್ ಕಾಂಬ್ಳೆ ಹಾಗೂ ತಂಡದಿಂದ ಸಮಿತಿಯ ಮನವೊಲಿಕೆ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದಾಗಿ ಭರವಸೆ. 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಪ್ರತಿಷ್ಠಿತ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಕುಸಿಯುತ್ತಿದ್ದು, ಭವಿಷ್ಯದ ಬಗ್ಗೆ ಪಾಲಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ವೇತನ ಪಡೆಯುತ್ತಲೇ ಶಾಲೆಯ ಅಭಿವೃದ್ಧಿಗೆ ಮಾರಕವಾಗಿರುವ ಶಿಕ್ಷಕಿಯ ವಿರುದ್ಧ ಶಿಕ್ಷಣ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುತ್ತಾ ಅಥವಾ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾ ಎಂಬುದು ಈಗಿನ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಲೋಕೇಶ್ ಹಂಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ, ರಾಯಭಾಗ. ಇಲ್ಲಿ ನಮ್ಮ ಸ್ಟಾಫ್ನವ್ರಿ ಎಲ್ಲಾರು ಕೂಡ ತಿಂತೀವ್ರಿ ನಾವು. ಆದ್ರೆ ಒಬ್ಬರಿಗೆ ಅದು ಆಗುದಿಲ್ಲ. ಎಲ್ಲ ಭಾಳ ನಮ್ಮ ಸ್ಟಾಫ್ನವ್ರೆಲ್ಲ ಸರ್. ಒಂದ್ಸಲ ಅಧ್ಯಕ್ಷರು ಬಂದ್ರು ಎಲ್ಲೂ ರೆಸ್ಪಾನ್ಸ್ ಇಲ್ಲ ಸರ್. ಹೊರಗೆ ಹೋಗ್ಬಿಡ್ತಾರ್ರಿ. ಶ್ರೀಮತಿ ಪಿ ಮಾಲಾ ಅವರು ಬೇಜವಾಬ್ದಾರಿತನದಿಂದ ಪಾಲಕರೊಂದಿಗೆ ಎಸ್ಎಂಸಿ ಅಧ್ಯಕ್ಷರೊಂದಿಗೆ ಸದಸ್ಯರೊಂದಿಗೆ ವರ್ತಿಸುತ್ತಾರೆ. ಏನಿಲ್ರಿ, ಇಲ್ಲಿ ಫೆಬ್ರವರಿ 5ಕ್ಕೆ ಪಿ ಮಾಲಾ ಟೀಚರ್ ಅಂತೇಳಿ ಟೀಚರ್ ಆಗಿರ್ರಿ. ಯಾವ ಹುದ್ದೆಗೆ ರೀ? ಹೆಡ್ ಮಾಸ್ಟರ್ ಪ್ರಾಥಮಿಕ ವಿಭಾಗದ. ಮತ್ತು ಅವರ ಚಾರ್ಜ್ ತೊಗೊಂಡ್ರಿ ಭೀ ಅವು ಎಲ್ಲ ಇಲ್ಲಿ ಇನ್ಚಾರ್ಜ್ ಮ್ಯಾಗಿದ್ರು ಅವ್ರು ಮಸೂರು ಟೀಚರ್ ಅಂತೇಳಿ. ಅವ್ರ ಮುಂದೆ ಏನಾಯಿತು, ಕೌನ್ಸಿಲ್ನಾಗ ಆರ್ಡರ್ ಆಗಿ ಅವ್ರು ಬೇರೆ ಕಡೆ ಹೋದ್ರು ಭೀ ಅದಕ್ಕೆ ಪೈಲ ಭೀ ಹೇಳ್ರಿ ಅವ್ರು ಚಾರ್ಜ್ ತೊಗೋರಿ ಬಂದಂದ ಅಂತ ಅವ್ರು ಪಟ್ಟಿ ರೆಡಿ ಮಾಡ್ಕೊಂಡೆಲ್ಲ ಇದ್ದರು. ಇವರು ಯಾವುದೇ ರೀತಿ ಆದಾಯಿತು ಇದು ನೆಪಾವಳಿ ಹೇಳ್ಕೊತ ಬಂದ್ರಿ. ಮುಂದೆ ನಾವು ಮೊನ್ನೆ ಮೇ 27-29 ಸಾಲ ಚಾಲು ಆಗ್ಬಿಟ್ಟೈತ್ರಿ. ಆದರೂ ಸರ್ ನಾವು ಫೋನ್ ಮುಖಾಂತರ ಫೋನ್ ಮಾಡಿದ್ವಿ, ಇಲ್ರಿ ಮತ್ತು ಮೇಡಮ್ಮ ಮತ್ತು ಚಾರ್ಜ್ ತೊಗೋರಿ ಇಲ್ಲೆಲ್ಲ ನಮ್ಮ ದೊಡ್ಡ ಸಾಲಿ ಅದ ಮತ್ತು ವರ್ಷ ಹೋಗ್ಬೇಕು, ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಬಂದರೆ ಹಂಗೆ ಬಿಟ್ಟು ಚಲೋ ಅಲ್ಲ. ಮತ್ತು ಈಗ ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಇದ್ದು ನೀವು ಹೊರಗೆ ತಿರೋದು ಸರಿಯಲ್ಲ, ಮತ್ತು ನಾನು ತೊಗೊಂಡು ಎಲ್ಲ ಜವಾಬ್ದಾರಿ ಮಾಡಬೇಕು ಅಂದ್ರಿಗೂ ಅದಕ್ಕೂ ರೆಸ್ಪಾನ್ಸ್ ಕೊಡಲ್ಲ. ಇಲ್ಲಿ ಪಾಲಕರ ಜೋಡಿ ಭೀ ವರ್ತನೆ ಚಲೋ ಇಲ್ರಿ. ಮುಂದೆ ಈ ಮಕ್ಕಳ ಜೊತೆ ಆಗಲಿ, ಶಿಕ್ಷಕರ ಜೊತೆ ಆಗಲಿ, SDMC ಅವ್ರ ಜೊತೆ ಆಗಲಿ, ಇಲ್ಲಿ ನಾವು ಏನು SDMC ಅವ್ರು ಏನು ಮಾಡ್ತೀವಿ ಅಂದ್ರೆ ಎಲ್ಲ ಡೆವಲಪ್ಮೆಂಟನ್ನು ಈಗ ಏನಾಯ್ತು, ಒಂದು ಆಳು ಇಟ್ಟಿವ್ರು ನಾವು ಇಲ್ಲಿ ಏನಾಗಿ ಗಿಡಗಳು ನೀರಕ್ಕೆ ಹೋಗು, ಅಲ್ಲಿ ಟಾಯ್ಲೆಟ್ ನೀರು ಕೊಟ್ಟು ನಾವು ಸ್ವತಃ SDMC ಅವ್ರ ಪಟ್ಟಿ ಹಾಕಿ ಒಂದು ಆಳು ಇಟ್ಟಿವಿ. ಅದು ನಮ್ಮ ಸ್ವಂತ ಏನಾದ್ರು ಶಿಕ್ಷಕರ ಪಟ್ಟಿ ಹಾಕಿಲ್ಲ, ಏನಿಲ್ಲ ಇಲ್ಲಿ. ಮತ್ತು ಈಗ ಏನಾಯ್ತು ರೀ, ಗೌರ್ಮೆಂಟ್ ಸೆಕ್ರೆಟರಿ ನಮಗೆ ಗಮನಕ್ಕೆ ಹೋಗ್ಬೇಕು. ಇಂಥವ್ರ ಮ್ಯಾಗ DDP ಸಾಹೇಬರಾಗಲಿ, ಶಿಕ್ಷಣ ಸಚಿವರಾಗಲಿ ₹1 ಲಕ್ಷ ಪಗಾರ ತೊಗೊಂಡು ಎಲ್ಲ ಬರ್ತಿರ್ತಾರೆ ರೀ. ಮತ್ತು ಈ ರೀತಿ ಈಗ ಏನಾಗೈತಿ, ಇವು ಹಳ್ಳಿ ಒಳದಾಗ ಎಲ್ಲೂ ಸಾಲಿ ದೊಡ್ಡ ಸಿಟಿ ಒಳಗೂ ಕನ್ನಡ ಇವು ಗೌರ್ಮೆಂಟ್ ಸಾಲಿ ಉಳಿವಲ್ಲ ರೀ.
ನಮ್ಮ ಶಾಲೆ ಒಳಗೆ ಸುಮಾರು 700-800 ಸಮೀಪ ಮಕ್ಕಳು ಅದಾವ್ರಿ. ಅದಕ್ಕೆ ಇಂಥವ್ರಿಂದ ನಮಗೆಲ್ಲ ತೊಂದರೆ ಆಗ್ತೈತಿ. ಇವರು ಎಷ್ಟು ತಿಂಗಳೈತ್ರಿ ಜಾಯ್ನ್ ಆಗಿ? ಇನ್ನು ನೋಡ್ರಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದ್ರೆ ಇಲ್ಲಿವರೆಗೂ ಅವರು 5ನೇ ಚಾರ್ಜ್ ತಗೊಂಡಿಲ್ಲ. ಚಾರ್ಜ್ ತಗೊಂಡಿಲ್ರಿ. ನಾವು ಹೇಳಿದ್ವಿ, ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಗಮನಕ್ಕೆ ನಾವು BO ಸಾಹೇಬ್ರು ಕೊಟ್ಟೇವ್ರಿ, DDPI ಸಾಹೇಬ್ರು ಕೊಟ್ಟೇವ್ರಿ, ML ಸಾಹೇಬ್ರು ಗಮನಕ್ಕೆ ಇಟ್ಟೇವ್ರಿ. ನಮ್ದು ಏನು ಕರ್ತವ್ಯ ತಿಳಿಸ್ಬೇಕಾಯ್ತ್ರಿ. ಹಾಗಾಗಿ ಇವತ್ತು ನಾವು ದಿನಾಂಕ 15/6/2026 ನಾವು ಹೆಡ್ ಮಾಸ್ಟರ್ ಕೋಲಿಗೆಯನ್ನು ಬೀಗ ಹಾಕಿ ಇದು ಮೇಲಿನ ಅಧಿಕಾರಿಗಳು ಬಂದು ಅವರು ನೀವು ಛತ್ತಾಕನ್ನು ಕೊಟ್ಟರು ಭೀ ಯಾವುದೂ ರೆಸ್ಪಾನ್ಸ್ ಕೊಡಲಿಲ್ಲ ಅವ್ರಿಗೆ. ಯಾವುದೂ ಕೊಟ್ಟಿಲ್ಲ, ಏನೂ ಇಲ್ಲ. ಅವರು ಅಧಿಕಾರಿಗಳು ಬಂದು ಕೊಟ್ಟೋಗ್ಯಾರು. ಈಗ ನಿಮ್ಮ ಬೇಡಿಕೆ ಏನೈತಿಲ್ಲ? ನಮ್ಮ ಬೇಡಿಕೆನ ತಕ್ಷಣ ಇಂಥ ಶಿಕ್ಷಕರನ್ನು ತೆಗೆದು ಒಟ್ಟು ಎಲ್ಲಿ ನಮ್ಮ ಶಾಲೆಗಳಿಗೆ ಇರಬಾರ್ದು. ಬೇರೆ ಶಿಕ್ಷಕರು ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಗೆ ಜಾಸ್ತಿ ಐತಿ. ಇಂಥವು ಇವು ಪಕ್ಕ ಶಾಣೆನಲ್ಲ, ಪಕ್ಕ ಹುಚ್ಚು ಅಲ್ಲ. ಇವರು ಮತ್ತು ನಾವು ಬೇರೆ ಕಡೆ ಭೀ ಕೇಳಿದ್ರು. ಇವ್ರು ಎಲ್ಲೆಲ್ಲಿ ನೌಕರಿ ಮಾಡ್ಯಾರು, ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಮಾಡ್ಯಾರು, ಆಲ್ಮೋಸ್ಟ್ ಇಲ್ಲಿ ಕುರುಬೋಡಿ ಮಾಡ್ಯಾರು, ಇಲ್ಲಿ ಎವರಿಟಿ ಮಾಡ್ಯಾರು, ಮುಂದೆ ಎಲ್ಪರಟಿ ಮಾಡ್ಯಾರು. ಇವ್ರು ಎಲ್ಲ ಕಡೆನೂ ಪಾಸಿಟಿವ್ ಇರಲಿಲ್ಲ, ಎಲ್ಲ ನೆಗೆಟಿವ್. ಅದಕ್ಕಾಗಿ ಇಲ್ಲಿ ನಮ್ಮಲ್ಲಿ ಏನೈತಿ, ಇಂಥ ಶಿಕ್ಷಕ ನಡೆಯಂಗಿಲ್ಲ. ಮತ್ತು ಬೇಜವಾಬ್ದಾರಿತನ ಅನ್ನೋದು ನೀವು ಅದು ನಮ್ಮ ಶಿಕ್ಷಣ ಅಧಿಕಾರಿಗಳು ಲಕ್ಷ್ಯ ಮಾಡ್ಬೇಕು. ಇತ್ತ ಬೇವಸ ಯಾಕೆ ಮಾಡ್ಯಾರು, ಯಾಕೆ ತೊಗೊಂಡಿಲ್ಲ, ಏನು ಕಾರಣ ಇತ್ತು. ನಾವು ಪದೇ ಎಷ್ಟೋ ಸಲ ಹೇಳಿದ್ವಿ, ಹಂಗಲ್ಲ ಟೀಚರ್ ತಗೋರಿ, ಇದೊಂದು ದೊಡ್ಡ ಶಾಲೆ ಐತಿ. ಅದಕ್ಕೆ ನಮ್ಮದೇನು ಒಟ್ಟು ಅವ್ರನ್ನ ತಕ್ಷಣ ಈಗೇನು ಅವ್ರಿಗೆ ನೀವು ಅಧಿಕಾರಿಗಳಿಗೆ ಏನು ಗಡುವು ಕೊಟ್ಟಿರಿ? ಗಡುವು ಕೊಟ್ಟಿರಿ. 2 ದಿನ ಬರ್ಲಿಕ್ಕಂದ್ರೆ ಕರ್ಕೊಂಡು ಹೊರಗೆ ಹಾಕ್ಲಿಕ್ಕಂದ್ರೆ ನಾವೆಲ್ಲ ಶಾಲೆ ಬೀಗ ಹಾಕಿ ಪ್ರತಿಭಟನೆ ಮಾಡೋರು. ತಮ್ಮ ಹೆಸರು? ಅಜಿತ್ ಶಾಬು ಹೆಸರು. ಏನದು? ನಾವು SDMC ಅಧ್ಯಕ್ಷರು ರೀ. ಹಾಂ, ನಿಲ್ಜಿ.